ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಚಪಾತಿ ರೊಟ್ಟಿ ಮಾಡಬೇಕು ಅಂದ್ಕೊಂಡಾಗಲೆಲ್ಲ ಏನು ಮಾಡೋದು, ಗೊಜ್ಜಿಗೆ ಲೇಟಾಗಿ ಬಿಡುತ್ತಲ್ಲ ಅನಿಸ್ತಾ ಇರುತ್ತೆ. ಬೇಗ ಆಗಬೇಕು, ರುಚಿಯಾಗಿ ಆಗಬೇಕು ಮತ್ತು ಸಾಮಾನುಗಳು ಕಮ್ಮಿಲಿ ಇರಬೇಕು ಅನ್ನೋದಾದರೆ ನೀವು ಖಂಡಿತ ಇದನ್ನು ಟ್ರೈ ಮಾಡಬೇಕು. ಪಾಲಕ್ ಪಪ್ಪು ಬನ್ನಿ ಹೇಗೆ ಅಂತ ನೋಡೋಣ. ವೆರಿ ಸಿಂಪಲ್ ಆ್ಯಂಡ್ ಈಸಿ. ನೋಡಿ, 1 ಕಪ್ಪು ಬೇಳೆ ತೊಗೊಂಡಿದ್ದೀನಿ. ಅದನ್ನು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಅದಕ್ಕೆ 1 ಗ್ಲಾಸ್ ನೀರು ಹಾಕೋತೀನಿ. ಹಾಗೆ ಅದಕ್ಕೆ ಟೊಮೊಟೊ, ಒಂದು 3 ಟೊಮೊಟೊ ದಪ್ಪದು ಹಣ್ಣಾಗಿರೋಂಥದ್ದು ತೊಗೊಳ್ಳಿ, ಹುಳಿ ಚೆನ್ನಾಗಿ ಬರುತ್ತೆ. ಹಾಗೆ 5ರಿಂದ 6 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಅರಿಶಿನ ಇಷ್ಟು ಹಾಕ್ಕೊಂಡು 4ರಿಂದ 5 ಸಲ ಕೂಗಿಸ್ಕೋಬೇಕು. ಆಗ ಬೇಳೆ ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ, ಇವಾಗ ಆಗಿದೆ. ನೋಡಿ, ಚೆನ್ನಾಗಿ ಬೆಂದಿದೆ ಬೇಳೆ, ಟೊಮೊಟೊ ಎಲ್ಲ. ಈಗ ಎಲ್ಲನೂ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಳೆ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ರುಚಿಯಾಗಿರುತ್ತೆ ಅಡುಗೆಗೆ. ನೋಡಿ, ನಾನು ಚೆನ್ನಾಗಿ ಮಸ್ಕೋತಾ ಇದ್ದೀನಿ. ಆದಷ್ಟು ಮಸಿಬೇಕು, ನುಣ್ಣಗಾಗಬೇಕು. ನೋಡಿ, ಇಷ್ಟು ನುಣ್ಣಗಾಗಿದೆ. ಈಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ವೆರಿ ಸಿಂಪಲ್. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು, 1-2 ಮುರಿದಿರೋವಂಥ ಮೆಣಸಿನ್ಕಾಯಿ, ಒಂದೇ ಒಂದು ಈರುಳ್ಳಿ, ಸ್ವಲ್ಪ ಮಸಾಲೆ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡರು ಅರ್ಧ ಚಮಚ, ಜೀರಿಗೆ ಪೌಡರ್ ಅರ್ಧ ಚಮಚ, ಧನಿಯಾ ಅರ್ಧ ಚಮಚ, ಹಾಗೆ ಗರಂ ಮಸಾಲ ಅರ್ಧ ಚಮಚ. ಇಷ್ಟಿದ್ರೆ ಸಾಕು. ಇದೆಲ್ಲ ಮನೇಲೇ ಇರುತ್ತೆ ನಮಗೆ, ಸೊ ಅದರಿಂದ ಬೇಗ ಈಸಿಯಾಗಿ ಮಾಡ್ಬೋದು. ಈಗ 1/4 kg ಹೀರೆಕಾಯಿ, ಒಂದು 3 ಕಟ್ಟು ಪಾಲಕ್ ಸೊಪ್ಪು ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಚಮಚ ಹರಳುಪ್ಪು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಬೇಗನೆ ಬೇಯುತ್ತೆ ಎರಡೂ. ಈಗ ನಾವು ಬೇಯಿಸ್ಕೊಂಡಿರೋವಂಥ ಬೇಳೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ದಾಲ್ ರೆಡಿನೇ ಆಯಿತು. ನೋಡಿ, ಎಷ್ಟು ಬೇಗ ಆಗುತ್ತಲ್ವ. ಬೆಳಗ್ಗೆ ತಿಂಡಿಗಂತೂ ಸೂಪರಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ಮತ್ತು ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಕ್ಕಳಿಗೆ, ಮನೆಯವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಅದ್ಭುತ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ತಿಳಿಸಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.